अस्सलाम वालेकुम वरहमतुल्लाहि वबरकातुहू। डियर 10th स्टैंडर्ड स्टूडेंट्स, आप लोगों का पार्ट 2 में और एक न्यू चैप्टर ऐड किया गया है। वो कौन सा बोले तो सौजन्य। ये चैप्टर के लेसन नोट्स देखेंगे। सबसे पहले ಕೃತಿಕಾರರ ಪರಿಚಯ देखिए। ಡಾಕ್ಟರ್ ನಾಯಕರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು. ಇವರು ಸಂಪ್ರತಿ, ಸಲ್ಲಾಪ, ಸೂಲಂಕಿ, ಸಂಪಣ, ಸ್ವಾಗತ, ಜಾನಪದ, ಸ್ವರೂಪ, ಸಮೀಕ್ಷೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಡಾಕ್ಟರೇಟ್ ಪದವಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಪ್ರಸ್ತುತ ಸೌಜನ್ಯ ಲೇಖನವನ್ನು ನಾಯಕ ಅವರ ಸೂಲಂಗಿ ಎಂಬ ಕೃತಿಯಿಂದ ಆರಿಸಿದೆ. ये शॉर्ट एंड स्वीट कवि परिचय है, क्योंकि आप लोगों को लॉन्ग रहा तो नोट्स नहीं लिख सकते कवि परिचय, तो इसलिए जो मेन इम्पोर्टेंट रहता कवि परिचय में लिखने का वही यहाँ पे नोट्स में दिया गया. ये मीनिंग्स तो आप लोगों के रीडर्स में रहते ही. अब हम डायरेक्ट क्या देखेंगे, 1 मार्क के क्वेश्चन आंसर्स देखेंगे. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ನಮ್ಮ ದೈನಂದಿನ ಬದುಕಿನ ಅಪರೂಪವಾಗಿರುವುದು ಯಾವುದು? ಉತ್ತರ, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಪ್ರಶ್ನೆ 2, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಪ್ರಶ್ನೆ 3, ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ, ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಪ್ರಶ್ನೆ 4, ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ, ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ಪ್ರಶ್ನೆ 5, ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ, ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ये आप लोगों के 1 मार्क के क्वेश्चन आंसर्स है. अब हम 2-3 ಮಾರ್ಕ್ के ಕ್ವೆಶ್ಚನ್ ಆನ್ಸರ್ देखेंगे. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಉತ್ತರ, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿವಾರಣೆಗಾಗಿ ಹೋಗಬಹುದು, ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ. ये 2-3 मार्क का फर्स्ट आंसर है. अब हम सेकेंड आंसर देखेंगे. ಪ್ರಶ್ನೆ 2, ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಉತ್ತರ, ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೇರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ, ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ, ಧನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಅದು ಸೌಜನ್ಯಕ್ಕೆ ಉದಾಹರಣೆಗಳಾಗಿವೆ. देखो ये था 2-3 मार्क के सेकेंड आंसर. अब थर्ड आंसर क्वेश्चन एंड आंसर देखेंगे. ಪ್ರಶ್ನೆ 3, ಸೌಜನ್ಯದ ವರ್ತನೆಯ ಗುರುತುಗಳು ಯಾವ್ಯಾವು? ಉತ್ತರ, ಸೌಜನ್ಯದ ವರ್ತನೆಯ ಗುರುತುಗಳೆಂದರೆ ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ. ಆಗುತ್ತದೋ
ಇಲ್ಲವೇ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿರುತ್ತವೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತುಗಳಾಗಿರುತ್ತದೆ. यथा थर्ड क्वेश्चन का आंसर। अब फोर्थ क्वेश्चन देखेंगे। ಪ್ರಶ್ನೆ 4, ಸೌಜನ್ಯಶೀಲರ ಲಕ್ಷಣಗಳ್ಯಾವುವು? ಉತ್ತರ: ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ लक्षणಗಳಾಗಿವೆ. ये थे 2-3 मार्क के क्वेश्चन आंसर में थर्ड एंड फोर्थ का आंसर। अब 8-10 वाक्य का क्वेश्चन आंसर देखेंगे। ಪ್ರಶ್ನೆ 1, ಸಹಕಾರ ಬಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಉತ್ತರ: ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿವಾರಣೆಗಾಗಿ ಹೋಗಬಹುದು. ಅಂಗಡಿ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಳಿನ ಸೂತ್ರ, ಅವಲಂಬನೆ, ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇಲ್ಲಿ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಎಂದು ವಿವರಿಸಲಾಗಿದೆ. ये 8-10 का फर्स्ट आंसर है। अब हम क्या देखेंगे? सेकंड आंसर देखेंगे। ಪ್ರಶ್ನೆ 2, ಸೌಜನ್ಯಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿರಿ? ಉತ್ತರ: ಸೌಜನ್ಯಶೀಲವಂತರ ನಡವಳಿಕೆಗಳು ತಮ್ಮ ಬಳಿಕ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಉಳ್ಳವನಾಗಿರುತ್ತಾರೆ. ಅವರು ಯಾವ ಕೆಲಸಕ್ಕೆ ಬಂದಿರುತ್ತಾರೋ ಆ ಕೆಲಸವು ಆಗುತ್ತದೋ ಇಲ್ಲವೇ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿಂದ ಹೇಳುವವರಾಗಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು ಎಂಬುದನ್ನು ತಿಳಿದುಕೊಂಡಿರುತ್ತಾರೆ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣಗಳಾಗಿರುತ್ತವೆ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ನಡವಳಿಕೆಯಾಗಿವೆ. ಯಥಾ सेकंड आंसर। अब हम संदर्भ देखेंगे। ಸಂದರ್ಭದೊಡನೆ ವಿವರಿಸಿರಿ। ಸಂದರ್ಭ 1, ವ್ಯಕ್ತಿಯ ನಡತೆ ನಡವಳಿಕೆಗಳ ಚಿತ್ರ ವಿಚಿತ್ರ. ಆಯ್ಕೆ: ಈ ವಾಕ್ಯವನ್ನು ಹಾಮಾನಾಯಕ ಅವರು ಬರೆದಿರುವ ಸೋಲಂಕಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಇಂದಿನಂದು ಬಹುಮುಖ ಜೀವನ ಸಮಸ್ಯೆಗಳು, ಸಂಕೀರ್ಣ ವ್ಯಕ್ತಿಯ ನಡತೆ ನಡೆವಳಿಕೆಗಳು ಚಿತ್ರ ವಿಚಿತ್ರ. ಇಂತಹ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ವರಸ್ಯ: ಇಂದಿನ ಮನುಷ್ಯನ ಬಹುಮುಖ ಜೀವನದಲ್ಲಿ ಸಮಸ್ಯೆಗಳು, ಸಂಕೀರ್ಣಗಳಿಂದ ಕೆಲವರು
ಸೌಜನ್ಯದಿಂದ ವರ್ತಿಸುತ್ತಾರೆ, ಇನ್ನು ಕೆಲವರು ಅಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಮನುಷ್ಯನ ಗುಣ ಸ್ವಭಾವಗಳನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ। ये फर्स्ट संदर्भ का आंसर है। अब सेकंड संदर्भ देखेंगे। ಪ್ರಶ್ನೆ 2 ಸಂದರ್ಭ 2 ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು। ಉತ್ತರ ಆಯ್ಕೆ। ಈ ವಾಕ್ಯವನ್ನು ಹಾಮಾನಾಯಕ ಅವರು ಬರೆದಿರುವ ಸೂಲಂಕಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ। ನೆಕ್ಸ್ಟ್ ಸಂದರ್ಭ ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ। ಇವರ ಒಂದು ಮಾತು ಒಂದು ನಗು ಬಳಿಕೆ ಬಂದವರಿಗೆ ತೃಪ್ತಿ ನೀಡುತ್ತವೆ। ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದನ್ನು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ। ಸ್ವಾರಸ್ಯ ಸೌಜನ್ಯಶೀಲ ವ್ಯಕ್ತಿಯ ವ್ಯಕ್ತಿತ್ವವು ತನ್ನ ಬಳಿಗೆ ಬಂದವರ ಬಳಿ ನಗುಮುಖದಿಂದ ಮಾತನಾಡುವುದು, ಸತ್ಯವನ್ನು ಹೇಳುವುದು, ಹೇಳುವ ಸತ್ಯವನ್ನು ಸೌಜನ್ಯದಿಂದ ಹೇಳುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರುತ್ತದೆ ಎಂಬುದನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ। यथा सेकंड आंसर। अब थर्ड वन देखिए। ಸಂದರ್ಭ 3 ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ। ಉತ್ತರ ಆಯ್ಕೆ। ಈ ವಾಕ್ಯವನ್ನು ಹಾಮಾನಾಯಕ ಅವರು ಬರೆದಿರುವ ಸೂಲಂಕಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ। ಸಂದರ್ಭ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ। ಸೌಜನ್ಯದಿಂದ ವರ್ತಿಸಿದ್ದರೆ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ। ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಲೇಖಕರು ಪ್ರಶ್ನಿಸಿದ ಸಂದರ್ಭವಾಗಿದೆ। ಸ್ವಾರಸ್ಯ ಸಹಕಾರ ಬಾಳಿನ ಸೂತ್ರ। ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಸೌಜನ್ಯದಿಂದ ವರ್ತಿಸಬೇಕು ಎಂದು ತಿಳಿಸುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಸೌಜನ್ಯದ ಮಹತ್ವವನ್ನು ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ। यथा आपके संदर्भ के क्वेश्चन आंसर फर्स्ट, सेकंड एंड थर्ड। अब नेक्स्ट ग्रामर बिट देखेंगे। ग्रामर बिट्स में क्या क्या है। फर्स्ट स्ವಂತ ವಾಕ್ಯದಲ್ಲಿ ಉತ್ತರಿಸಿರಿ। ಸ್ವಂತ ವಾಕ್ಯ ಸೆಂಟೆನ್ಸಸ್ लिखना है। देखो ಪ್ರಶ್ನೆ 1 ಅವಲಂಬನೆ। ನಾವು ಬೇರೆಯವರ ಮೇಲೆ ಅವಲಂಬನೆಯಾಗಿ ಸ್ವತಂತ್ರವಾಗಿ ಬದುಕಬೇಕು। ಪ್ರಶ್ನೆ 2 ಮುಖ ಗಂಟು ಹಾಕು। ಕೆಲಸದ ಒತ್ತಡವಿದ್ದಾಗ ಕೆಲವರು ಮುಖ ಗಂಟು ಹಾಕಿಕೊಂಡಿರುತ್ತಾರೆ। ಪ್ರಶ್ನೆ 3 ಸಹಾನುಭೂತಿ। ಕಷ್ಟದಲ್ಲಿರುವವರನ್ನು ಕಂಡಾಗ ಸಹಾನುಭೂತಿ ತೋರಿಸಬೇಕು। ಪ್ರಶ್ನೆ 4 ಸೌಜನ್ಯಶೀಲ। ಮನುಷ್ಯನು ಸೌಜನ್ಯಶೀಲನಾಗಿರಬೇಕು। यथा ग्रामर की फर्स्ट बीट। अब सेकंड बीट क्या है देखिए। ಈ ಪಾಠದಲ್ಲಿ ಬಂದಿರುವ ಅನ್ಯದೇಶೀಯ ಪದಗಳನ್ನು ಪಟ್ಟಿ ಮಾಡಿ। अन्य बोले तो इंग्लिश वर्ड्स को लिखना है। कौन से वर्ड्स है देखिए। उदाहरण टिकेटू, कंडक्टर, दर्जी, कॉफी, पुलिस। ये आप लोगों के ग्रामर बिट है। ये थे आपके सौजन्य चैप्टर के लेसन नोट्स। आई होप आपको ये हेल्प हो। अगर कुछ और भी आप लोगों को चाहिए तो आप लोग मेरे चैनल के प्लेलिस्ट चेक करिए। वहाँ पे आप लोगों को और भी नोट्स रहते, एक्सप्लेनेशन वीडियोस रहते, सभी मिल जाते। आई होप आपको ये सभी चीज़ें हेल्प हो। थैंक यू।